ಅಮೆರಿಕ ಇರಾನ್ ನಡುವೆ ಸಂಘರ್ಷ ಭುಗಿಲೆದ್ದಿದೆ. ಇರಾನ್ಗೆ 24 ಗಂಟೆಗಳ ಡೆಡ್ಲೈನ್ ಅನ್ನು ನೀಡಿದೆ ಅಮೆರಿಕ. ಹಡಗುಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಘೋಷಿಸಬೇಕು. ತಪ್ಪು ಮಾಡಿದ್ದೇವೆ ಅಂತ ಬಹಿರಂಗವಾಗಿ ಒಪ್ಕೊಳ್ಬೇಕು. ಹಾರ್ಮುಜ್ ಶುಲ್ಕ ಮುಕ್ತವಾಗಿರುತ್ತೆ ಅಂತ ಘೋಷಣೆ ಮಾಡಬೇಕು. ಇರಾನ್ ಇದನ್ನ ನಿರಾಕರಿಸಿದ ಕಠಿಣ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಮುಂದಿನ ದಿನಗಳು ಇರಾನ್ಗೆ ಉತ್ತಮವಾಗಿರುವುದಿಲ್ಲ. ಇರಾನ್ಗೆ ಮತ್ತೊಮ್ಮೆ ಅಮೆರಿಕ ಕಠೋರವಾದ ಎಚ್ಚರಿಕೆಯನ್ನ ಕೊಟ್ಟಿದೆ. ನೋಡಿ, ಪರಿಸ್ಥಿತಿ ಇದಾಗಲೇ ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪಿಯಾಗಿದೆ. ಈ ಕಡೆ ಇರಾನ್ ಕೂಡ ಅದೇ ರೀತಿ ದಾಳಿ, ಅಮೆರಿಕ ಕೂಡ ಪ್ರತಿದಾಳಿಯನ್ನ ನಡೆಸ್ತಲೇ ಇದೆ. ಇನ್ನು ಅಮೆರಿಕ ಇರಾನ್ಗೆ 24 ಗಂಟೆಗಳ ಈಗ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಹೀಗಾಗಿ ಮುಂದಿನ ನಡೆ ಏನು ಇರಾನ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನೋಡಿ, ಹಡಗುಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಘೋಷಿಸಬೇಕು. ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಬಹಿರಂಗವಾಗಿ ಒಪ್ಕೊಳ್ಬೇಕು. ಜೊತೆಗೆ ಹರ್ಮುಜ್ಗೆ ಶುಲ್ಕ ಮುಕ್ತವಾಗಿರುತ್ತೆ ಅಂತ ಹೇಳಿ ಘೋಷಣೆ ಮಾಡಬೇಕು. ಇದು ಅಮೆರಿಕ ಇರಾನ್ ಮುಂದೆ ಇಟ್ಟಿರುವಂತಹ ಒಂದಷ್ಟು ವಿಚಾರಗಳು. ಇದನ್ನ ಏನಾದ್ರೂ ತಿರಸ್ಕರಿಸಿದ್ದೇ ಆದಲ್ಲಿ ಇರಾನ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಅಮೆರಿಕ ಎಚ್ಚರಿಕೆ ಬೆನ್ನಲ್ಲೇ ಇರಾನ್ ಕೂಡ ನಾವು ಟ್ರಂಪ್ ಅನ್ನ ಮಣಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ. ಇದಕ್ಕೆ ಟ್ರಂಪ್ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ?